ಎಲ್ಲಿಯೂ ನಿಲ್ಲದಿರು ಮನೆಯನೆಂದು ಕಟ್ಟದಿರು. ಅಂದು ಆಂಗ್ಲ ಕವಿಯೊಬ್ಬ ಹಾಕಿಕೊಟ್ಟಂತ ಕನ್ನಡದ ಅಡಿಪಾಯ ಮುಂದೊಂದು ದಿನ ರಾಮಾಯಣ ದರ್ಶನಂ ಎಂಬ ಮಹಾಕಾವ್ಯಕ್ಕೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿ ಕರ್ನಾಟಕದ ರಾಜಧಾನಿಯಲ್ಲಿ ಆನೆ ಅಂಬಾರಿ ಮೇಲೆ ಮೆರವಣಿಗೆ ಮಾಡುವಂತಹ ಗೌರವ ಸಿಗುತ್ತೆ ಅಂತ ಪ್ರಾರಂಭದಲ್ಲೇ ಕೋಪಗೊಂಡಿದ್ದಂತ ಈ ಜಗದ ಕವಿ, ಯುಗದ ಕವಿ ರಸರುಚಿಗೆ ತಿಳಿದಿರಲಿಲ್ಲ. ಹೃದಯದಲ್ಲಿ ನಿತ್ಯವೂ ಅವತರಿಪ ಸತ್ಯಾವತಾರ, ಮಣ್ಣಾಗಿ ಮರವಾಗಿ ಮಿಗವಾಗಿ ಕಗವಾಗಿ ಭವ ಭವತಿ ಭವಿಸಿಯೇ ಭವವಿದೂರ, ಓ ನಿತ್ಯವೂ ಅವತರಿಪ ಸತ್ಯಾವತಾರ. ಮರವಾಗಿ ಮಿಗವಾಗಿ ಕಗವಾಗೆ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಅನ್ನುವಂತಹ ಭಾವೈಕ್ಯತೆಯನ್ನು ಸಾರುವಂತಹ ನಾಡಗೀತೆಯನ್ನು, ಅನ್ನದಾತನಿಗಾಗಿ ಉಳುವ ಯೋಗಿಯ ನೋಡಲಿ ಎಂಬ ರೈತಗೀತೆಯನ್ನು ಕೊಟ್ಟಂತಹ ಕನ್ನಡಿಗರ ಮನದಲ್ಲಿ ಶಾಶ್ವತವಾಗಿ ಉಳಿದ ಮಲೆನಾಡಿನ ನಿತ್ಯ ಹರಿದೋರಣದ ಆ ಸಹ್ಯಾದ್ರಿಯ ದಟ್ಟ ಕಾಡಿನ ನಡುವೆ ಒಂದು ಕುಗ್ರಾಮದಲ್ಲಿ ಅರಳಿ ಕರ್ನಾಟಕದ, ಭಾರತದ ಉದ್ದಗಲಕ್ಕೂ ಕೂಡ ಕನ್ನಡದ ಕಂಪನ್ನು ಹರಡಿ ಕನ್ನಡಿಗರು ಎದೆ ತಟ್ಟುಕೊಳ್ಳುವಂತೆ ಮಾಡಿ ಕನ್ನಡದ ಕಾವ್ಯಗಳನ್ನ, ಸಾಹಿತ್ಯಗಳನ್ನ ಅನುಮಾನದಿಂದಲೇ ನೋಡ್ತಿದ್ದಂಥವರಿಗೆ ಮುಟ್ಟಿ ನೋಡ್ಕೊಳ್ಳುವಂತೆ ತಮ್ಮ ಕೆಲಸದ ಮುಖಾಂತರ ಉತ್ತರವನ್ನು ಕೊಟ್ಟು ಕನ್ನಡಿಗರನ್ನ ಬಡಿದೆಬ್ಬಿಸಿ ಕರ್ನಾಟಕ ಎಂಬುದೇ ಹೆಸರೇ ಬರಿಯ ಮಣ್ಣಿಗೆ ಮಂತ್ರ ಕಣ, ಶಕ್ತಿ ಕಣ, ತಾಯಿ ಕಣ, ದೇವಿ ಕಣ, ಬೆಂಕಿ ಕಣ, ಸಿಡಿಲು ಕಣ, ಕಾವು ಕಲ್ಲುವ ಒಲವ ಬಲವ ಪಡೆದ ಚೆಲುವ ಚೆಂಡಿ ಕಣ, ಋಷಿಯ ಕಾಣುವ ಕಣ್ಣಿಗೆ ಅಂತ ಕನ್ನಡ ಡಿಂಡಿಮ ಬಾರಿಸಿದಂತ ಪ್ರತಿಭೆ ಯಾರಪ್ಪನ ಮನೆಯ ಸೊತ್ತಲ್ಲ ಎಂದು ತೋರಿಸಿಕೊಟ್ಟ ವಿಶ್ವಮಾನವ ಕವಿ. ಜ್ಞಾನಪೀಠ ಇದು ರಾಷ್ಟ್ರದ ಸಾಹಿತ್ಯ ಕ್ಷೇತ್ರದಲ್ಲಿ ಅತಿ ಶ್ರೇಷ್ಠ ಪ್ರಶಸ್ತಿ. ಇಲ್ಲಿಯವರೆಗೆ ಸುಮಾರು 8 ಜನ ಸಾಹಿತಿಗಳು ನಮ್ಮ ನಾಡಿಗೆ ಗೌರವ ತಂದಿದ್ದಾರೆ. ಆದ್ರೆ ಕನ್ನಡಿಗರ ಹೆಮ್ಮೆಯ ಈ ಮಹಾಕಾವ್ಯ ಶ್ರೀರಾಮಾಯಣ ದರ್ಶನಂ ಕೃತಿ ಏನಿದೆ, ಇದರ ಒಂದು 9 ವರ್ಷದ ಪರಿಶ್ರಮಕ್ಕೆ 1965ರಲ್ಲಿ ಕನ್ನಡಕ್ಕೆ ಪ್ರಪ್ರಥಮವಾಗಿ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟಂತ ಮೊದಲ ಕವಿಯು. ನಂತರ 1955ರಲ್ಲಿ ಪ್ರಪ್ರಥಮ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮತ್ತು ಕನ್ನಡದ ಪ್ರಪ್ರಥಮ ಪಂಪ ಪ್ರಶಸ್ತಿ. ಸಾಹಿತ್ಯ ಕ್ಷೇತ್ರದಲ್ಲಿ 1958ರಲ್ಲಿ ಪ್ರಪ್ರಥಮವಾಗಿ ಪದ್ಮಭೂಷಣ ಪ್ರಶಸ್ತಿ ತಂದಂತವರು ಇದೇ ಸಾಹಿತ್ಯ ಕ್ಷೇತ್ರದಲ್ಲಿ 1988ರಲ್ಲಿ ಪ್ರಪ್ರಥಮ ಪದ್ಮ ವಿಭೂಷಣ ತಂದಂತ ಕವಿ. 1992ರಲ್ಲಿ